ಪ್ರಸಾದ್ ಅವ್ರಿಗೆ ಬಿಟ್ಕೊಡ್ತಾ ಇದ್ದೀನಿ. ಸರ್, ವೇದಿಕೆ ನಿಮ್ದು. ಧನ್ಯವಾದ. ಪೂಜಂ ತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲ. ರಾಮಾಯಣದ ಸ್ವಾರಸ್ಯಗಳು ಈ ಮಾಲಿಕೆಯಲ್ಲಿ ನಾವು ಕಳೆದ ಹಲವಾರು ವಾರಗಳಿಂದ ನಡೆಸ್ಕೊಂಡು ಬಂದಿರತಕ್ಕಂತ ಈ ಸರಣಿಯನ್ನ ಇವತ್ತು ಮುಂದೆ ಹೊಸ್ಕೊಂಡು ಹೋಗ್ತಾ ಇದ್ದೀನಿ. ಈ ವಿಶ್ವಾಮಿತ್ರರ ಕಥಾಭಾಗ ಏನ್ ಬರುತ್ತೆ, ಶತಾನಂದರು ರಾಮನಿಗೆ ಹೇಳಿದ್ದು, ಅದೇ ಒಂದು ತುಂಬಾ ಸ್ವಾರಸ್ಯಕರವಾದಂತ ಸಂಗತಿ ನಮ್ಮ ರಾಮಾಯಣದಲ್ಲಿ ಬರ್ತಕ್ಕಂಥದ್ದು. ಅದು ದೇವುಡು ಅವರಿಗೆ ಒಂದು ಅದ್ಭುತವಾದ ಕಾವ್ಯವನ್ನು ಬರೆಯಲು ಕೂಡ ಒಂದು ಸ್ಫೂರ್ತಿಯನ್ನ ಕೊಡ್ತು ಅಂತಾನು ಹೇಳ್ತೀನಿ. ಕಳೆದ ಕೆಲವು ಸಂಚಿಕೆಗಳಲ್ಲಿ ನಡೆದಂತ ಕೆಲವು ಸಿಂಹಾವಲೋಕನವನ್ನ ಈಗ ನೋಡೋಣ. ಕೌಶಿಕರು ವಸಿಷ್ಠರ ಆಶ್ರಮಕ್ಕೆ ಬಂದಿದ್ದು, ಅಲ್ಲಿ ಕಾಮಧೇನುನ ನನಗ್ ಬೇಕು ಅಂತ ಕೇಳಿದ್ದು, ಅಲ್ಲಿ ವಸಿಷ್ಠರು ಕೊಡಲ್ಲ ಆಗಲ್ಲ ಅಂತ ಹೇಳಿ ಅಲ್ಲಿಂದ ಪರಾಭವಗೊಂಡು ಹೋಗಿದ್ದು. ಅವರು ವಸಿಷ್ಠರು ವಿಶ್ವಾಮಿತ್ರರನ್ನ ಅಥವಾ ಕೌಶಿಕರನ್ನ ಹೊಡೆದು ಅವರ ಸೈನ್ಯವನ್ನೆಲ್ಲ ನಾಶ ಮಾಡಿ ಕಳಿಸಿದ್ದು. ಆಮೇಲೆ ಮಹಾದೇವನನ್ನ ಕುರಿತು ಅವರು ತಪಸ್ ಮಾಡಿದ್ದು, ಅಲ್ಲಿ ಧನುರ್ವೇದವನ್ನ ಅವರು ಸಂಪಾದಿಸ್ಕೊಂಡು ಬಂದು ಮತ್ತೆ ವಸಿಷ್ಠರೊಡನೆ ಯುದ್ಧ ಮಾಡಿದ್ದು, ಮತ್ತೆ ಸೋತಿದ್ದು. ಅದರಿಂದ ಬೇಜಾರಾಗಿ ಇದು ಬೇಡ, ಇದಕ್ಕಿಂತ ತುಂಬಾ ಬ್ರಹ್ಮ ತೇಜೋಬಲವೇ ಮಹಾಬಲ ಅಂತ ಅನ್ಕೊಂಡು ಅವರು ಬ್ರಹ್ಮತ್ವವನ್ನ ಸಂಪಾದನೆ ಮಾಡ್ಲಿಕ್ಕೆ ತಪಸ್ಸಿಗೆ ಹೊರಟಿದ್ದು. ಅಲ್ಲೂ ಹಲವಾರು ವರ್ಷಗಳ ತಪಸ್ಸಿನ ನಂತರ ಬ್ರಹ್ಮ ಪ್ರತ್ಯಕ್ಷನಾಗಿ ನೀನು ಇವತ್ತಿನಿಂದ ರಾಜ ಋಷಿ ಅಂದಿದ್ದು. ಅವರಿಗೆ ಏನು ಇಷ್ಟು ವರ್ಷಕ್ಕೆ ತಪಸ್ ಮಾಡಿದ್ದಕ್ಕೆ ನನ್ಗೆ ಇಷ್ಟೇನಾ ಅಂತ ಒಂದು ಬೇಜಾರಾಗಿ ಅವರು ಮತ್ತೆ ತಪಸ್ಸಿಗೆ ಕೂತಿದ್ದು. ಆಗ ತ್ರಿಶಂಕುವಿನ ಕಥೆ ಪ್ರಾರಂಭ ಆಗತ್ತೆ. ಗ್ರ್ಯಾಂಡ್ ಎಂಟ್ರಿ ಆಫ್ ತ್ರಿಶಂಕು. ಆ ತ್ರಿಶಂಕು ಒಬ್ಬ ಇಕ್ಷ್ವಾಕು ವಂಶದ ಮಹಾರಾಜ. ಒಳ್ಳೆಯವನು, ಒಳ್ಳೆ ಪ್ರಜಾಪಾಲನೆ ಮಾಡ್ತಾ ಇರ್ತಾನೆ. ಅವನಿಗೇನೋ ಒಂದು ಆಸೆ ಇರುತ್ತೆ, ಮಹಾ ಅಭಿಲಾಷೆ, ಸಶರೀರವಾಗಿ ಸ್ವರ್ಗಕ್ಕೆ ಹೋಗ್ಬೇಕು ಅಂತ. ತಮ್ಮ ಗುರುಗಳಾದ ವಸಿಷ್ಠರ ಹತ್ರ ಹೋಗ್ತಾನೆ. ವಸಿಷ್ಠರು ಇಲ್ಲ ಅಂತ ಹೇಳ್ತಾರೆ. ಅದಂತರ ಅವರು ವಸಿಷ್ಠರ ಪುತ್ರರ ಹತ್ರ ಹೋಗ್ತಾನೆ. ಅವರು ಅವನಿಗೆ ಬೈದು ನೀನು ಚಾಂಡಾಲನಾಗು ಅಂತ ಶಾಪ ಬೇರೆ ಕೊಡ್ತಾರೆ. ಚಾಂಡಾಲ ಅಂದ್ರೆ ಪದೇ ಪದೇ ಗುರುಗಳನ್ನ ಬದಲಿಸಂತವನ್ಗೆ ಚಾಂಡಾಲ ಅಂತ ಕರೀತಾರೆ. ಹಾಗಾಗಿ ಅವನ ರೂಪ ವೇಷಗಳೆಲ್ಲ ಬದಲಾಗುತ್ತೆ. ತುಂಬಾ ದಿಕ್ಕೆಟ್ಟು ಅಲ್ಲಿ ಇಲ್ಲಿ ಅಲ್ಕೊಂಡು ಬರ್ತಾನೆ. ಹೇಗೋ ಗೊತ್ತಾಗತ್ತೆ, ಇಲ್ಲಿ ಅವನು ಬರ್ತಾ ಇದ್ದಾಗ ಅಲ್ಲಿ ವಿಶ್ವಾಮಿತ್ರರ ಆಶ್ರಮ ಇರುತ್ತೆ. ಅಲ್ಲಿ ಅಂದ್ರೆ ವಿಂಧ್ಯ ಪರ್ವತವನ್ನ ಅಷ್ಟೊತ್ತಿಗಾಗ್ಲೇ ವಿಶ್ವಾಮಿತ್ರರು ದಾಟಿ ಅಲ್ಲಿ ಆಶ್ರಮವನ್ನ ಮಾಡಿರ್ತಾರೆ. ಇವನು ಅಷ್ಟೇ ಅಲ್ಕೊಂಡು ಬಂದು ಅವ್ರ ಹತ್ರ ಕೇಳ್ಕೊತಾನೆ. ಅವ್ರ ಹತ್ರ ತನ್ನ ಸಹಾಯಕತೆಯನ್ನ ಹೇಳ್ಕೊತಾನೆ. ತಾನು ಮಾಡಿದಂತ ಪ್ರಯತ್ನವನ್ನ ಹೇಳ್ತಾನೆ. ಅದನ್ನ ತುಂಬಾ ಧೈರ್ಯದಲ್ಲಿ ಹೇಳ್ತಾನೆ. ಅಂದ್ರೆ ಅವ್ರಿಗೆಲ್ಲ ಪ್ರಶ್ನೆ ಕೇಳ್ತಾನೆ, ಏನು ನಮ್ಮ ಪುರುಷ ಪ್ರಯತ್ನಕ್ಕೆ ಏನು ಬೆಲೆನೇ ಇಲ್ವಾ, ಎಲ್ಲಾನು ದೈವವೇ ನಿರ್ಧಾರ ಮಾಡತ್ತಾ, ಹಾಗೆ ಹೀಗೆ ಅಂತ ತುಂಬಾ ಬೇಜಾರಿಂದ ಹೇಳ್ತಾನೆ. ಆಗ ವಿಶ್ವಾಮಿತ್ರನು ಅವ್ನು ನೋಡಿ ದೈನ್ಯ ಆಗತ್ತೆ. ಹೌದು, ಇವ್ನು ಒಳ್ಳೆ ಮಹಾರಾಜ, ಇವನ್ ಯಾಕೆ ನಾವು ಸಶರೀರವಾಗಿ ಇದಕ್ಕೆ ಸ್ವರ್ಗ ಕಳಿಸ್ಬಾರ್ದು, ನಾನು ಕಳಿಸ್ತೀನಿ ಅಂತ ಅವನ್ಗೆ ಆಶ್ವಾಸನೆ ಕೊಡ್ತಾರೆ. ವಿಶ್ವಾಮಿತ್ರರ ಮನಸ್ಸು ಕೂಡ ತುಂಬಾ ಕರಗ್ಬಿಡುತ್ತೆ. ಅದಕ್ಕೆ ಒಂದು ವಿಶ್ಲೇಷಣೆ ಏನಪ್ಪಾ ಅಂತಂದ್ರೆ, ವಿಶ್ವಾಮಿತ್ರರು ಅಥವಾ ಕೌಶಿಕರು ಕೂಡ ಒಂದು ಕಾಲದಲ್ಲಿ ಕ್ಷತ್ರಿಯರಾಗಿದ್ರು. ಕ್ಷತ್ರಿಯ ಆದವನಿಗೆ ಒಂದು ಮಹತ್ವಾಕಾಂಕ್ಷೆ ಅನ್ನೋದು ಇದ್ದೇ ಇರುತ್ತೆ. ಇವನ್ಗೆ ಇರ್ತಕ್ಕಂತ ಈ ಮಹಾ ಆಸೆ ಅಥವಾ ಆಕಾಂಕ್ಷೆ ಏನು, ಇದು ಇರ್ಬೇಕಾದದ್ದೇ, ಸಹಜವಾದದ್ದು ಅಂತ ಅವರ ಒಂದು ನಂಬಿಕೆ. ಆಯ್ತು, ನಿನಗೆ ನಾನು ಸಹಾಯ ಮಾಡ್ತೀನಿ ಅಂತ. ಆಗ ಅದರ ಮುಂದುವರೆದ ಭಾಗವಾಗಿ ಇವತ್ತೇನೇನಾಗುತ್ತೆ ಅಂತ ಆಶ್ವಾಸನೆಯನ್ನು ಕೊಟ್ಬಿಡ್ತಾರೆ. ಆದ್ರೆ ಅಲ್ಲಿ ತೊಂದರೆ ಏನಪ್ಪಾ ಅಂತ ಅಂದ್ರೆ, ಈ ಸಶರೀರವಾಗಿ ಒಬ್ಬನ್ನ ಸ್ವರ್ಗಕ್ಕೆ ಕಳಿಸೋದು ಹೇಗೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಅದಕ್ಕೆ ಬೇಕಾದಂತ ಯಾಗನ್ನ ಮಾಡಿಸ್ಲಿಕ್ಕೆ ಬೇಕಾದ ಸಲಕರಣೆಗಳಿರ್ಬೋದು, ಅಥವಾ ಅದಕ್ಕೆ ತಿಳಿದಂತ ಪ್ರೋಸೆಸ್ ಅಥವಾ ಪ್ರೊಸೀಜರ್ಸ್, ಟೆಕ್ನಾಲಜಿ ಏನಾದ್ರೂ ಇರ್ಬೋದು, ಅದೆಲ್ಲ ಏನು ಗೊತ್ತಿಲ್ಲ. ಅದರ ವಿವರಣೆ ಮಹಾಬ್ರಾಹ್ಮಣ ಕಾದಂಬರಿನಲ್ಲಿ ಅದ್ಭುತವಾಗಿ ಬಂದಿದೆ. ಆಸಕ್ತರು ಓದ್ಬೋದು. ಅದಕ್ಕೆ ಅವರು ವಿಶ್ವಾಮಿತ್ರರು ಜಮದಗ್ನಿಗಳನ್ನು ಕೂಡ ಕರೆಸ್ಕೊತಾರೆ. ಯಾಕಂದ್ರೆ ಜಮದಗ್ನಿಗೆ ವಿಶ್ವಾಮಿತ್ರ ಮಾವ ಆಗ್ಬೇಕು. ಆಮೇಲೆ ದೊಡ್ಡ ಅವರೆಲ್ಲ ಕುಳಿತುಕೊಂಡು ವಾಮದೇವರು ಇರಲ್ಲ, ಜಮದಗ್ನಿಗಳು ಮತ್ತೆ ಇವರು ಕುತ್ಕೊಂಡು ತುಂಬಾ ಸಮಾಲೋಚನೆ ಮಾಡಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಅದೆಲ್ಲ ಒಂದು ತುಂಬಾ ಚೆನ್ನಾಗಿ ಬಂದಿದೆ. ಅಷ್ಟೊತ್ತಿಗಾಗ್ಲೇ ನಮ್ಮ ವಿಶ್ವಾಮಿತ್ರರಿಗೆ ಆಪೋದೇವಿ, ಅಂದ್ರೆ ಅಲ್ಲಿ ಓಂ ಆಪೋ ಇಷ್ಟಮಯೋಪಸ್ಥಾನ ಅಂತ ಏನು ಗಾಯತ್ರಿ ಮಂತ್ರದಲ್ಲಿ ಬರುತ್ತಲ್ಲ, ಆ ಆಪೋದೇವಿಯ ಒಂದು
ಏನು ಅದರ ಸೃಷ್ಟಿ, ಅದ್ರ ಅದರ ಒಂದು ಕಲ್ಪನೆ ಬಂದಿರುತ್ತೆ ಅಷ್ಟೊತ್ತಿಗಾಗ್ಲೇ. ಅವರು ಅದರಿಂದ ಏನಾದ್ರು ಮಾಡ್ಬೋದಾ ಅಂತ ಹಲವಾರು ರೀತಿಯಾದಂತ ಚರ್ಚೆಗಳು ನಡೆಯುತ್ತೆ ಆ ಕಾದಂಬರಿನಲ್ಲಿ. ಅದ್ಭುತವಾಗಿ ಬಂದಿದೆ. ಅಲ್ಲಿ ಪ್ರೈಮರಿ ಪ್ರಾಬ್ಲಮ್ ಇತ್ತು, ಅದು ತೊಡಕಿತ್ತು. ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೋತಾರೆ. ಆವಾಗ ವಿಶ್ವಾಮಿತ್ರ ಅವರ ಶಿಷ್ಯಂದ್ರನ್ನ ಕರೆದು ಆಜ್ಞಾಪಿಸ್ತಾರೆ, ನೋಡಿ ಇಡೀ ದೇಶಕ್ಕೆ ಹೋಗಿ ಎಲ್ಲಾರ್ಗೂ ವಿಶ್ವಾಮಿತ್ರ ಹೇಳಿದಾನೆ, ಈ ತ್ರಿಶಂಕುವನ್ನ ಸಶರೀರವಾಗಿ ನಾವು ಸ್ವರ್ಗಕ್ಕೆ ಕಳಿಸ್ಬೇಕಾಗಿದೆ. ಆದ್ರಿಂದ ನೀವೆಲ್ಲಾರು ಆ ಯಾಗಕ್ಕೆ ಬರ್ಲೇಬೇಕು. ಎಲ್ಲಾ ಋತ್ವಿಜರನ್ನ, ವಿದ್ವಾಂಸರನ್ನ, ಯಾರ್ಯಾರಿದ್ದಾರೆ ಇಲ್ಲಿ ಸುತ್ತಮುತ್ತ ಆಶ್ರಮದಲ್ಲಿ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಕರ್ಕೊಂಡ್ ಬರ್ಬೇಕು ಅಂತ ಹೇಳ್ತಾರೆ. ಇವರು ಎಲ್ಲಾರು ಹಲವಾರು ಕಡೆ ಹೋಗಿ ಹೇಳ್ತಾರೆ. ಎಷ್ಟೊಂದ್ ಜನಕ್ಕೆ ಬಹಳ ಭಯ ಕೌಶಿಕರಂದ್ರೆ, ಯಾಕಂದ್ರೆ ಮುಂಚೆ ಕೋಪಸ್ಥರು, ಧನುರ್ವೇದ ಗೊತ್ತಿರೋರು, ಶಕ್ತಿಶಾಲಿಗಳು, ಹಠವಂತರು, ಛಲವಾದಿಗಳು, ಇಂಥವ್ರ ಯಾಕಪ್ಪ ಎದುರು ಹಾಕೊಳ್ಬೇಕು ಅಂತ ಎಲ್ಲಾರು ಬರ್ತಾರೆ. ಶಿಷ್ಯರು ಎಲ್ಲಾ ಕಡೆ ಹೋಗಿ ಮತ್ತೆ ವಾಪಸ್ ಬಂದು ಹೇಳ್ತಾರೆ, ನೋಡಿ ಎಲ್ಲಾರು ಬಂದ್ರು, ಆದ್ರೆ ಇಬ್ರು ಮಾತ್ರ ಬರಕ್ಕಾಗ್ಲಿಲ್ಲ ಅಂತ. ಅದರಲ್ಲಿ ಪ್ರಮುಖರಾದವರು ವಸಿಷ್ಠರ ಮಕ್ಕಳು. ವಸಿಷ್ಠರು ಬರಲ್ಲ ಅಂತ ಗೊತ್ತಿರುತ್ತೆ ಅವ್ರಿಗೆ, ವಸಿಷ್ಠರಿಗೆ ಏನ್ ಕರೆಯಲ್ಲ ಇವರು. ಆದ್ರೆ ವಸಿಷ್ಠರ ಮಕ್ಕಳನ್ನ ಕೂಡ ಕರೆಯಕ್ ಹೋಗ್ತಾರೆ. ವಸಿಷ್ಠರ ಮಕ್ಕಳು ಬರಲ್ಲ ಅಂತ ಹೇಳ್ತಾರೆ. ಅವರು ಏನ್ ಹೇಳಿ ಕಳ್ಸಿದ್ರು ಅಂತ ಅಂದ್ರೆ, ಇಲ್ಲಿ ಒಬ್ಬ ಕ್ಷತ್ರಿಯನ ಪೌರೋಹಿತ್ಯ ಒಂದು ಚಾಂಡಾಲನ ಯಜ್ಞ, ಇದಕ್ಕೆ ಯಾವನ್ ಬರ್ತಾನೆ ಅಂತ ಹೇಳ್ತಾರೆ. ಇದು ಕೂಡ ಒಂದು ನಾಣ್ಣುಡಿಯಾಗಿ ಬಂದ್ಬಿಡ್ತು. ಅಂದ್ರೆ ಕ್ಷತ್ರಿಯೋ ಯಾಜಕೋ ಯಸ್ಯ ಚಾಂಡಾಲಸ್ಯ ವಿಶೇಷತ. ಇಂತಹ ಒಂದು ಯಜ್ಞಕ್ಕೆ ಯಾರಪ್ಪ ಬರ್ತಾರೆ ಅಂದ್ರೆ, ನಮ್ಮ ಉತ್ತರ ಕರ್ನಾಟಕದಲ್ಲೆಲ್ಲ ಹೇಳ್ತಾರೆ, ಹಂಪಿ ಜಾತ್ರೆ, ಮಜ್ಜಿಗೆ ಹುಳಿ, ಆ ತರದ್ದು ಒಂದಿಷ್ಟು ನಾಣ್ಣುಡಿಗಳು ಬರುತ್ತೆ. ಅಂದ್ರೆ ಒಂದಕ್ಕೊಂದು ಸಂಬಂಧ ಇಲ್ದಿರೋ ಕೆಲ್ಸಗಳಿಗೆ ನಾವ್ ಯಾಕೆ ಬರ್ಬೇಕು ಅಂತ ಅವರು ಬೈದ್ ಕಳ್ಸ್ಬಿಡ್ತಾರೆ. ಅದನ್ನ ಕೇಳಿ ವಿಶ್ವಾಮಿತ್ರರಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಅವ್ರು ಇನ್ನ ಹೇಳ್ತಾರೆ, ಇಂಥ ಯಜ್ಞಕ್ಕೆ ಯಾವ ದೇವತೆ ಬಂದು ಸ್ವೀಕರಿಸ್ತಾರಪ್ಪ? ಯಾಕಂದ್ರೆ ಅಷ್ಟೊತ್ಗಾಲಿ ಆ ಪ್ರಾಸೆಸ್ ಇರ್ಲಿಲ್ಲ, ಟೆಕ್ನಿಕ್ ಇರ್ಲಿಲ್ಲ, ಏನು ಇರ್ಲಿಲ್ವಲ್ಲ. ಅದು ವಿಶ್ವಾಮಿತ್ರ ಮಾಡಿರ್ಬೋದು, ಆದ್ರೆ ಇವರು ವಸಿಷ್ಠರ ಮಕ್ಕಳು ಈ ತರ ಹೇಳ್ತಾ ಇದಾರೆ. ಈ ಋಷಿಗಳು, ಬ್ರಾಹ್ಮಣರೆಲ್ಲ ಇರ್ತಾರೆ, ಅವ್ರಿಗೆ ಚಾಂಡಾಲ ಭೋಜನವನ್ನ ಹೇಗ್ ಮಾಡ್ತಾರೆ? ಅವ್ರನ್ನೆಲ್ಲ ಅದನ್ನು ವಿಶ್ವಾಮಿತ್ರ ರಕ್ಷಿಸ್ತಾನ, ಅವರೆಲ್ಲ ಸ್ವರ್ಗಕ್ಕೆ ಹೋಗ್ಬಿಡ್ತಾರ? ಇದೆಲ್ಲ ಕತೆ ಹೇಳ್ಬೇಡಿ, ಹೋಗಿ ಅಂತ ಹೇಳಿ ಬೈದ್ಬಿಟ್ಟು ಕಳ್ಸ್ಬಿಡ್ತಾರೆ. ವಿಶ್ವಾಮಿತ್ರರಿಗೆ ತುಂಬಾ ಕೋಪ ಬಂದ್ಬಿಡತ್ತೆ ಇದರಿಂದ. ಆಗ ಅವ್ರೇನು ಹೇಳ್ತಾರೆ ಅಂತ ಅಂದ್ರೆ, ನಾನು ಇಂಥ ಉಗ್ರವಾದ ತಪಸ್ಸ ಆಚರಿಸ್ತಿದ್ದೀನಿ, ನನಗೆ ದೋಷ ಲೇಷ ಅಂತ ಏನೂ ಇಲ್ಲ. ಇವನು ಪಾಪ ಹಲವಾರು ಯಜ್ಞಗಳನ್ನ ಮಾಡಿದಾನೆ, 100 ಯಜ್ಞಗಳನ್ನ ಮಾಡಿದಾನೆ. ಇವನಿಗೂ ಕೂಡ ಒಂದು ಸಿದ್ಧಿ ಇದೆ. ಇವನೇನೋ ಅಭಿಲಾಷೆ ಇಟ್ಕೊಂಡು, ಆಕಾಂಕ್ಷೆ ಇಟ್ಕೊಂಡ್ ಬಂದಿದ್ದಾನೆ. ಇವನನ್ನ ನಾವೆಲ್ಲ ಸೇರಿ ಸಶರೀರವಾಗಿ ಕಳಿಸ್ತಂಥದ್ದು ನಮ್ಮ ಧರ್ಮ. ಆದ್ರಿಂದ ಇವ್ರಿಗೆ ಈ ವಸಿಷ್ಠರ ಮಕ್ಕಳ ಈ ಅಹಂಕಾರ, ಅದ್ರ ಜೊತೆಗೆ ಇನ್ನೊಬ್ನು ಮಹೋದಯ ಅಂತ ಇನ್ನೊಬ್ನು ಋಷಿ ಇರ್ತಾನೆ, ಅವನು ಕೂಡ ಬರಲ್ಲ ಅಂತ ಹೇಳಿ ಬೈದ್ಬಿಟ್ಟು ಕಳ್ಸಿರ್ತಾನೆ. ಅವ್ರಿಗೆ ಬಹಳ ಭೀಕರವಾದ ಶಾಪ ಕೊಡ್ಬಿಡ್ತಾರೆ. ಯಾವ ರೀತಿಯಾದ ಶಾಪ ಕೊಡ್ತಾರೆ ಅಂತ ಅಂದ್ರೆ, ಅವರೆಲ್ಲ ಸುಟ್ಟು ಬೂದಿ ಆಗ್ಬಿಡ್ಲಿ ಅಂತ ಹೇಳ್ತಾರೆ. ವಸಿಷ್ಠರು 100 ಜನ ಮಕ್ಕಳು ಸುಟ್ಟು ಬೂದಿ ಆಗ್ಬಿಡ್ತಾರೆ ಇದರಲ್ಲಿ, ಆಯ್ತಾ. ಅವರು ಯಮಲೋಕಕ್ಕೆ ಹೋಗ್ಲಿ ಅಂತಾನು ಕೂಡ ಹೇಳ್ತಾರೆ. ಅಷ್ಟ್ರಲ್ಲೇ 700 ಜನ್ಮದವರೆಗೂ ಕೂಡ ಅವರು ಚಾಂಡಾಲರಾಗ್ಲಿ ಅಥವಾ ಕ್ರೂರಿಗಳಾಗ್ಲಿ, ವಿಕಾರ ರೂಪಿಗಳಾಗ್ಲಿ ಅಂತ. ಮತ್ತೆ ಎಷ್ಟು ಕರ್ಸು ನೋಡಿ ವಿಶ್ವಾಮಿತ್ರಂದು ಸಿಟ್ಟು, ಹೆಣ ಮತ್ತೆ ನಾಯಿಗಳನ್ನ ತಿನ್ಕೊಂಡಿರ್ಲಿ ಆ 700 ಜನ್ಮದಲ್ಲಿ ಅಂತ ಹೇಳ್ತಾರೆ ಅವರು. ಅಷ್ಟು ಸಿಟ್ಟು ಅವ್ರಿಗೆ. ಅದೇ ರೀತಿಯಾಗಿ ಆ ಮಹೋದಯ ಅಂತ ಇನ್ನೊಬ್ನು ಋಷಿ ಬರಲ್ಲ ಅಂತ ಹೇಳ್ತಾರಲ್ಲ, ಅವನು ನಿರ್ದಯವಾದಂತ ಕೊಲೆಗಾರ ಆಗ್ಲಿ, ದುರ್ಗತಿಯನ್ನ ಅನುಭವಿಸ್ಲಿ ಅಂತ ಎಲ್ಲ ಶಾಪ ಕೊಟ್ಬಿಡ್ತಾರೆ. ವಸಿಷ್ಠರ 100 ಜನ ಮಕ್ಕಳು ಸತ್ತೋಗ್ಬಿಡ್ತಾರೆ. ಆಮೇಲೆ ಇದೆ ಮತ್ತೆ ಮಹಾಬ್ರಾಹ್ಮಣದ ಕಥೆಯನ್ನ ಮತ್ತೆ ನಾನು ಹೇಳ್ತೀನಿ. ಅಲ್ಲಿ ತುಂಬಾ ಚೆನ್ನಾಗ್ ಬರುತ್ತೆ. ಪಾಪ ಅರುಂಧತಿ ದೇವಿಯವ್ರಿಗೆ ಪುತ್ರ ಶೋಕ ಬರುತ್ತೆ. ಅವರು ಕೂಡ ನಾನ್ ಚಿತ್ತ ಎಲ್ಲ ಹಾರ್ಬಿಡ್ತೀನಿ ಅಂತ ಹೋಗ್ತಾರೆ. ವಸಿಷ್ಠರು ಕೂಡ ಪುತ್ರ ಶೋಕ ಬರುತ್ತೆ. ಆಗ ಇಂದ್ರ ಬಂದು ತುಂಬಾ ಬೇಜಾರ್ ಮಾಡ್ಕೋತಾನೆ. ಅಲ್ಲ, ಏನು ನನ್ನನ್ನ ವೃತ್ರಾಸುರ ಸಂಹಾರದಿಂದ ನಮ್ಮನ್ನ ಹೊರಗ್ ಕರ್ಕೊಂಡ್ ಬಂದಂತ ಗುರುಗಳಿಗೆ ಈ ಕಥೆ ಬಂತು ಅಂತ ಇಂದ್ರನಿಗೆ ಕೂಡ ತುಂಬಾ ಬೇಜಾರಾಗುತ್ತೆ. ಅದು ತುಂಬಾ ಚೆನ್ನಾಗಿದೆ ಆ ಕಥೆನಲ್ಲಿ, ಆ ಕಥಾಭಾಗ. ದಯವಿಟ್ಟು ಆಸಕ್ತರು ಓದಿ. ಇಲ್ಲಿ ಕಥಾಂತರ ಆಗತ್ತೆ, ರಾಮಾಯಣದಲ್ಲಿ ಅದ್ರ ಬಗ್ಗೆ ಇಲ್ಲ ಅನ್ನೋದ್ರಿಂದ ನಾನು ಅದನ್ನ ಬಿಡ್ತಾ ಇದ್ದೀನಿ. ಆಮೇಲೆ ಇದನ್ನೆಲ್ಲ ನೋಡಿ ಪಾಪ ಅಲ್ಲಿ ಇರ್ತಕ್ಕಂಥ ವಿದ್ವಾಂಸರು ಅವ್ರಿಗೆಲ್ಲ ಭಯ ಆಗ್ಬಿಡುತ್ತೆ. ಮತ್ತೆ ಎಲ್ಲಾರು ಸೇರಿ ಅಷ್ಟೊತ್ತಿಗೆ ರಾಮಾಯಣದಲ್ಲಿ ಜಮದಗ್ನಿಗಳು ಬರ್ತಾರೆ ಅಂತ ಇಲ್ಲ, ಅದನ್ನ ದೇವುಡು ನರಸಿಂಹಶಾಸ್ತ್ರಿಗಳು ಬರ್ತಿದ್ದಾರೆ. ಆ ಯಜ್ಞಕ್ಕೆ ಜಮದಗ್ನಿಗಳು ಮತ್ತೆ ವಿಶ್ವಾಮಿತ್ರರು ಸೇರಿ ಆ ಯಾಗ ಹೆಂಗಿರ್ಬೇಕು ಅಂತ ಒಂದು ಕಲ್ಪನೆ, ಅದಕ್ಕೆ ಬೇಕಾದಂತ ದೇವತೆಗಳು, ಹವಿಸ್ಸು, ಆತರ ಹೇಗೆ ಮಂತ್ರಗಳು, ಅದನ್ನೆಲ್ಲ ಅವರೇ
ದೃಷ್ಟಾರಾದ್ರು ಅಂತ ಕೂಡ ಬರುತ್ತೆ. ಅವನು ಎಲ್ಲಾರ್ಗೂ ವಿಶ್ವಾಮಿತ್ರಲ್ಲಿರ್ತಕ್ಕಂಥ ಎಲ್ಲಾರ್ನು ನೋಡಿ ಪಾಪ ಹೆದರ್ತಾರಲ್ಲ, ಅವ್ರಿಗೆಲ್ಲ ಹೇಳ್ತಾರೆ, ನೋಡಿ ಇವನು ತ್ರಿಶಂಕು ತುಂಬಾ ಧರ್ಮಿಷ್ಠ, ಉದಾರಿ, ಒಳ್ಳೆ ಮಹಾರಾಜ, ಒಳ್ಳೆ ಕ್ಷತ್ರಿಯ, ಒಳ್ಳೆ ಕೆಲಸ ಮಾಡಿದ್ದಾನೆ, ಆದ್ರಿಂದ ಇವನ ಶ್ರೇಯಸ್ಸಿಗೋಸ್ಕರ ನಾವೆಲ್ಲರೂ ಯಾಗವನ್ನ ಆಚರಿಸ್ಬೇಕು ಅಂತ ಹೇಳಿ ಅಲ್ಲಾರ್ಗೂ ಪಾಪ ಭಯ, ಎಲ್ಲ ಕೋಪ ನೋಡಿದ್ದಾರೆ. ಆದ್ರೂ ಇವ್ರ ಜೊತೆ ಯಾಕೆ ನಾವು ದ್ವೇಷ ಕಟ್ಟಿಸ್ಕೋಬೇಕು ಅಂತ ಎಲ್ಲರೂ ಪ್ರಾರಂಭ ಮಾಡ್ತಾರೆ ಆ ಯಾಗವನ್ನು ಮಾಡ್ಲಿಕ್ಕೆ. ಹೀಗೆ ತುಂಬಾ ವಿಶ್ವಾಮಿತ್ರರ ಯಾಗ ತುಂಬಾ ಚೆನ್ನಾಗಿ ನಡೀತೆ. ಅದರಲ್ಲಿ ಆ ಯಾಗದಲ್ಲಿ ಬರ್ತಕ್ಕಂಥ ಸೋಮರಸ, ಅದರದ್ದು ವರ್ಣನೆ ದೇವ್ಡವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಗೆ ಹೋಗಿ ಆ ಸೋಮರಸನ ಕುಡಿದ್ ಬಿಡೋಣ ಅಂತ ಅನ್ಸುತ್ತೆ, ಅಷ್ಟೇ ಅರ್ಥವಾಗಿ ಅದರ ವರ್ಣನೆ ಬಂದಿದೆ. ಆದ್ರೆ ವಾಲ್ಮೀಕಿಗಳೇನು ಮಾಡಿಲ್ಲ. ಇನ್ನೇನು ಯಾಗ ಪೂರ್ಣ ಆಗುವಂತ ಸಮಯ ಬರುತ್ತೆ, ಆದ್ರೆ ಯಾವ ದೇವತೆಗಳು ಬರಲ್ಲ. ಯಾರಾದ್ರೂ ಬಂದು ಕರ್ಕೊಂಡು ಹೋಗ್ಬೇಕಲ್ಲ ಅಂತ. ಅವಾಗ ತುಂಬಾ ಕೋಪಗೊಂಡು ಅವರು ವಿಶ್ವಾಮಿತ್ರರು ಇದನ್ನ ಯಾಗ ಮಾಡ್ಲಿಕ್ಕೆ ಅಥವಾ ತುಪ್ಪ ಹಾಕ್ಲಿಕ್ಕೆ ಒಂದು ಸೌಟ್ ತರ ಇಟ್ಕೊಂಡಿರ್ತಾರಲ್ಲ, ಅದನ್ನ ಎತ್ತಿ ಹಿಡಿತಾರೆ, ಜೋರಾಗಿ ಮೇಲೆ ಎತ್ತಿ ಹಿಡಿದು ಆಯ್ತು ತ್ರಿಶಂಕು, ಯಾವ ದೇವತೆನೂ ನೀನ್ ಕರ್ಕೊಂಡು ಹೋಗಿ ಬಂದಿಲ್ಲವಲ್ಲ, ಪರವಾಗಿಲ್ಲ, ನಿನ್ನನ್ನ ಹಂಗೆ ಸಶರೀರವಾಗಿ ನಾನು ಇದಕ್ಕೆ ಕಳಿಸ್ತೀನಿ ಅಂತ ಹೇಳಿ ಅವನ್ನ ಹೇಳ್ತಾರೆ. ಅವನ್ ಹಂಗೆ ಮೇಲೆ 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 ಹೋಗಕ್ ಪ್ರಾರಂಭ ಮಾಡ್ಬಿಡ್ತಾನೆ. ಅದೇ ರೀತಿಯಾದಂತ ಸಿನಿಮಾಗಳಲ್ಲಿ ಕೂಡ ಕಲ್ಪನೆ ಬರುತ್ತೆ, ನಾವು ನೋಡಿದ್ದೀವಿ. ಇನ್ನೇನು ಸ್ವರ್ಗದ ಹತ್ರ ಹೋಗ್ತಾನೆ, ದೇವೇಂದ್ರ ನಿಂತಿರ್ತಾನೆ. ದೇವೇಂದ್ರ ಬಂದ್ಬಿಟ್ಟು ಅವನ್ಗೆ ತಳ್ಳು ಬಿಡ್ತಾನೆ, ನಿನ್ಗೆ ಇಲ್ಲಿ ಎಂಟ್ರಿ ಇಲ್ಲ, ನೋ ಎಂಟ್ರಿ. ಅದ್ರ ಬಗ್ಗೆ ಎಲ್ಲ ನಾವು ಮಾತಾಡಿದೀವಿ. ಅಂದ್ರೆ ಆಕ್ಚುಲಿ ಇದ್ದಿದ್ದು ಎಂಟ್ರಿ ಹೋಗಿ ಬರ್ಬೋದಾಗಿತ್ತು, ಪರ್ಮನೆಂಟ್ ರೆಸಿಡೆನ್ಸಿಗೆ ಹೋಗಿದ್ದ, ಅದು ಎಲ್ಲ ಆಗಲ್ಲ ಅಂತ ಹೇಳಿ ಅವ್ನು ಕಳಿಸ್ಬಿಡ್ತಾರೆ. ಪಾಪ ತ್ರಿಶಂಕು ತಲೆ ಕೆಳಗಾಕಿ ಬೀಳಕ್ ಪ್ರಾರಂಭ ಮಾಡ್ತಾನೆ. ಅದು ತುಂಬಾ ವಿಚಿತ್ರವಾಗಿ ಕೂಗ್ತಾನೆ, ತ್ರಾಹಿ ತ್ರಾಹಿ ಅಂತ, ಕಾಪಾಡಿ ಕಾಪಾಡಿ ಅಂತ ಕೂಗ್ತಾ ಕೂಗ್ತಾ ಕೆಳಗ್ ಬೀಳ್ತಾ ಇರ್ತಾನೆ. ಆಗ ಆ ವಿಶ್ವಾಮಿತ್ರರು ತುಂಬಾ ಕೋಪಗಳು, ಮತ್ತೆ ಅಲ್ಲೇ ನಿಲ್ಲು ಅಂತ ಹೇಳಿ ಕೂಗಿ ಅಲ್ಲೇ ನಿಲ್ಸ್ಬಿಡ್ತಾರೆ. ತ್ರಿಶಂಕು ಪಾಪ ತಲೆ ಕೆಳಗಾಗಿ ನಿಂತು ಬಿಡ್ತಾನೆ ಅಲ್ಲೇ ಕೆಳಗಡೆ. ಅವನು ಅವಾಗ ಏನ್ ಹೇಳ್ತಾರೆ ಅಂದ್ರೆ, ನೋಡು ಇಲ್ಲೆಲ್ಲ ಇದೆಯಲ್ಲ ತ್ರಿಶಂಕು, ನಿನ್ಗೆ ಅಲ್ಲಿ ಸೇರಿಸ್ಲಿಲ್ವಲ್ಲ, ನಿನ್ಗೋಸ್ಕರ ಒಂದು ಹೊಸ ಸ್ವರ್ಗವನ್ನೇ ಮಾಡ್ತೀನಿ ಅಂತ ಹೇಳಿ. ಅದು ನಾವು ನೋಡ್ಬೋದು, ನಾವು ಸ್ವರ್ಗ ಅಂತಂದ್ರೆ ನಮ್ಮ ಕಲ್ಪನೆ ಎಲ್ಲ ಇರೋದು ಉತ್ತರ ಭಾಗಕ್ಕೆ, ಅಲ್ಲಿ ಸಪ್ತರ್ಷಿ ಮಂಡಲ ಎಲ್ಲ ಇರುತ್ತೆ. ಆಗ ಒಂದು ಸ್ವರ್ಗದ ಕಲ್ಪನೆ ಬೇಕಂದ್ರೆ ಇನ್ನೊಂದು ಸಪ್ತರ್ಷಿ ಮಂಡಲ ಬೇಕು, ನಕ್ಷತ್ರಗಳು ಬೇಕು, ಎಲ್ಲ ಬೇಕಲ್ವಾ. ಅದಕ್ಕೆ ದಕ್ಷಿಣ ದಿಕ್ಕಕ್ಕೆ ವಿಶ್ವಾಮಿತ್ರರು ಪ್ರಾರಂಭ ಹೋಗ್ಬಿಡ್ತಾರೆ. ಇನ್ನೊಂದು ಸಪ್ತರ್ಷಿ ಮಂಡಲವನ್ನ, ನಕ್ಷತ್ರ ಪಂಕ್ತಿಗಳನ್ನ ಎಲ್ಲದನ್ನ ಮತ್ತೊಬ್ಬ ಇಂದ್ರ ಹೇಳ್ತಾರೆ ಅವರು, ನಾನು ಇನ್ನೊಬ್ಬ ಇಂದ್ರನ್ನ ಸೃಷ್ಟಿ ಮಾಡ್ಬಿಡ್ತೀನಿ, ಅಥವಾ ಈಗ ಇರ್ತಕ್ಕಂಥ ಇಂದ್ರನೇ ಇಲ್ಲದೆ ಇರೋಂಗ್ ಮಾಡ್ಬಿಡ್ತೀನಿ ಅಂತ ತುಂಬಾ ಚೆನ್ನಾಗಿ ಕಲ್ಪನೆ ಬರುತ್ತೆ. ಈ ರೀತಿಯಾಗಿ ಹಲವಾರು ದೇವತೆಗಳನ್ನ ಸೃಜಿಸ್ಬೇಕು ಅನ್ನೋದಾಗ ದೇವತೆಗಳಿಗೆಲ್ಲ ಭೀತರಾಗ್ಬಿಡ್ತಾರೆ. ಪಾಪ ಅವರಿಷ್ಟ್ರ ಮಧ್ಯೆ ಆ ನಕ್ಷತ್ರಗಳು ಎಲ್ಲ ಸೃಷ್ಟಿ ಆಗ್ತಾ ಹೋಗುತ್ತೆ. ತ್ರಿಶಂಕು ಮಾತ್ರ ಮಧ್ಯದಲ್ಲಿ ಪ್ರಕಾಶಿಸ್ತಾ ಇರ್ತಾನಂತೆ ನಕ್ಷತ್ರ ತರ. ದೇವತೆಗಳು ತುಂಬಾ ಭೀತರಾಗ್ಬಿಡ್ತಾರೆ, ಪಾಪ ಓಡ್ಕೊಂಡ್ ಬರ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ತ್ರಿಶಂಕು ಯಾಕೆ ಸ್ವರ್ಗಕ್ಕೆ ಬರ್ಲಿಕ್ಕೆ ಅನರ್ಹ ಅಂತ ಹೇಳಿ ಅವರನ್ನ ಪ್ರಾರ್ಥನೆ ಮಾಡ್ಕೋತಾರೆ. ಇಲ್ಲಿ ಇಷ್ಟೇ ಮಾತ್ರ ಬರುತ್ತೆ, ತುಂಬಾ ಸಂಕ್ಷಿಪ್ತವಾಗಿ ರಾಮಾಯಣದಲ್ಲಿ ಬರುತ್ತೆ. ಯಾಕೆ ಒಬ್ಬ ತ್ರಿಶಂಕು ಯಾಕೆ ಅಲ್ಲಿ ಸ್ವರ್ಗಕ್ಕೆ ಬರಕ್ಕಾಗಲ್ಲ ಅಂತ ಅಷ್ಟೇ ಹೇಳ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಮಹಾಬ್ರಾಹ್ಮಣದಲ್ಲಿ ಬೃಹಸ್ಪತಿಗಳೇ ಬಂದ್ಬಿಟ್ಟು ತುಂಬಾ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಯಾಕೆ ಅವನು ಬರ್ಲಿಕ್ಕೆ ಅನರ್ಹನಾಗ್ತಾನೆ, ಯಾಕೆ ವಿಶ್ವಾಮಿತ್ರ ನೀನು ಮಾಡತಕ್ಕಂತ ಎಂಥ ತಪ್ಪುಗಳು ಏನೇನಿದ್ವು, ಅದರಿಂದ ಏನೇನ್ ಕಾರಣ ಆಯ್ತು ಅವನ್ಗೆ ಸಶರೀರವಾಗಿ ಸ್ವರ್ಗ ಸಿಗದೆ ಇರಕ್ಕೆ ಅಂತ ವಿವರಣೆಗಳನ್ನು ತುಂಬಾ ಚೆನ್ನಾಗಿ ಹೇಳ್ತಾರೆ. ಇದು ಈ ಪ್ರಾಸೆಸ್ ಇಲ್ಲಿ ಒಂದು ಏನಂದ್ರೆ ರಿಸ್ಕ್ ತುಂಬಾ ಇತ್ತು. ಯಾಕಂದ್ರೆ ಅದುವರೆಗೆ ಮೊದಲನೇ ಬಾರಿಗೆ ಯಾರಾದ್ರೂ ಒಬ್ರು ಸಶರೀರವಾಗಿ ಸ್ವರ್ಗಕ್ಕೆ ಯಾರು ಹೋಗಿರ್ಲಿಲ್ಲ, ಅಂದ್ರೆ ಈ ಕ್ಷತ್ರಿಯನಾದವನು, ಯೋಗ್ಯತೆ ಇಲ್ದವನು. ಆದ್ರಿಂದ ಇವರು ಈ ಪ್ರಾಸೆಸ್ ಕಂಡಿಡ್ತಿತ್ತು. ಇದ್ರಲ್ಲೆಲ್ಲ ತುಂಬಾ ರಿಸ್ಕ್ ಗಳಿತ್ತು ಪಾಪ. ಅದ್ರದ್ದು ವಿಶ್ವಾಮಿತ್ರರದು ತುಂಬಾ ತಪ್ಪು ಅಂತ ಹೇಳಕ್ ಆಗಲ್ಲ. ಹೊಸ ಟೆಕ್ನಾಲಜಿ, ಕೆಲವೊಮ್ಮೆ ವರ್ಕ್ ಆಗತ್ತೆ, ಕೆಲವೊಮ್ಮೆ ವರ್ಕ್ ಆಗಲ್ಲ. ನಮ್ಮ ನೀಲ್ ಆರ್ಮ್ಸ್ಟ್ರಾಂಗ್ ಇದಕ್ ಹೋದಾಗ, ಚಂದ್ರಗ್ರಹಕ್ಕೆ ಹೋದಾಗ 10 ವರ್ಷ ಬೇಕಾಯ್ತು ಅವ್ರು ಮಾಡ್ಲಿಕ್ಕೆ. ಅದೇ ರೀತಿಯಾಗಿ ನಮ್ ದೇಶನು 2030 ಚಂದ್ರಗ್ರಹಕ್ಕೆ ಮನುಷ್ಯನ್ ಕರೆಸ್ಲಿಕ್ಕೆ ಪ್ರಾರಂಭ ತಯಾರಿ ನಡೆಸ್ತಾ ಇದೆ. ಅದಕ್ಕೆಲ್ಲ ನೋಡ್ಬೇಕಂದ್ರೆ ಎಷ್ಟು ಕಷ್ಟ ಪಡ್ಬೇಕು, ಎಷ್ಟು ಟೆಸ್ಟ್ ಫ್ಲೈಟ್ಸ್ ಆಗ್ಬೇಕು, ಅದೆಲ್ಲ ಆಗ್ಬೇಕು. ಪಾಪ ವಿಶ್ವಾಮಿತ್ರರಿಗೆ ಅಷ್ಟು ಟೈಮ್ ಇರ್ಲಿಲ್ಲ. ಹೇಗಾಗುತ್ತೋ ಮಾಡಿದ್ರು, ಬಟ್ ಸಕ್ಸಸ್ಫುಲ್ ಆದ್ರು.
ಆದ್ರೆ ಎಲ್ಲೋ ಮಿಸ್ಟೇಕ್ ಮಾಡಿದ್ದಾರೆ, ಟೆಕ್ನಿಕಲ್ ಮಿಸ್ಟೇಕ್ಸ್ ಎಲ್ಲ ಆಗಿದೆ. ಅದಕ್ಕೋಸ್ಕರ ಅವರು ಬೃಹಸ್ಪತಿಗಳು ಬಂದು ಹೇಳ್ತಾರೆ ಈ ತರ ಎಲ್ಲ ಮಾಡ್ಬಾರ್ದು ಅಂತ. ಆಗ ವಿಶ್ವಾಮಿತ್ರ ಸರಿ ಒಪ್ಕೊಂಡ್ಬಿಡ್ತಾರೆ, ಆಯ್ತು ನೀವು ಮಾಡಿದ್ದು. ಆದ್ರೆ ನಾನು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥ ಈ ಸೃಷ್ಟಿ ಯಾವಾಗ್ಲೂ ಇರ್ಬೇಕು, ತ್ರಿಶಂಕು ಅಲ್ಲೇ ಇರ್ಬೇಕು ಯಾವಾಗ್ಲೂ ಅಂತ ಹೇಳ್ತೇನೆ. ಆಗ್ಲಿ ಎಷ್ಟು ದಿವಸದವರೆಗೆ ಇಲ್ಲಿ ನಮ್ಮ ಅದನ್ನ ಆ ಸೃಷ್ಟಿ ಅವ್ರೇನು ನಮ್ಮ ಇದ್ರಲ್ಲಿ ವ್ಯೋಮದಲ್ಲೇನಿರಲ್ಲ, ಆಚೆನೆ ಇರುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ, ನೀನು ಸೃಜಿಸಿದ ನಕ್ಷತ್ರಗಳು ಅನಾದಿಯಾದ ವೈಶ್ವಾಯುವಿನ ಜ್ಯೋತಿಷ್ ಚಕ್ರದ ಬಾಹ್ಯಾವರಣದಲ್ಲಿರುತ್ತೆ ಅಂತ. ಅಂದ್ರೆ ಹೊರಗಡೆ ಇರುತ್ತೆ, ಔಟ್ ಸೈಡ್ ಅಲ್ಲಿ ಇರುತ್ತೆ, ಬಟ್ ಇರುತ್ತೆ, ಖಂಡಿತ ಇರುತ್ತೆ ಅಂತ ಒಂದು ನಂಬಿಕೆ. ಅದ್ರ ಕೆಳಗಡೆ ತ್ರಿಶಂಕು ಅನ್ನೋನು ತಲೆ ಕೆಳಗಾಗಿ ಪ್ರಕಾಶಿಸ್ತಾ ಇರ್ತಾನೆ ಅಂತಾನು ಕೂಡ ಹೇಳ್ತಾರೆ. ಈಗ ಇವನು ಕೀರ್ತಿವಂತನಾಗ್ತಾನೆ, ಇವನು ಯಾವಾಗ್ಲೂ ಬೆಳಗ್ತಾ ಇರ್ತಾನೆ, ಸುಖದಿಂದ ಇರ್ತಾನೆ ಅಂತ ಹೇಳಿ ಆ ನಕ್ಷತ್ರಗಳೆಲ್ಲ ಅವನನ್ನ ಸಂಚರಿಸ್ಲಿ ಅಂತ ಎಲ್ಲ ಹೇಳಿ ಆಶೀರ್ವಾದ ಮಾಡಿ ಕೊಡ್ತಾರೆ. ಒಟ್ಟು ಇಲ್ಲಿಗೆ ಒಂದು ವಿಶ್ವಾಮಿತ್ರನ ಶಕ್ತಿ ಪರಾಕ್ರಮಗಳು ವ್ಯಕ್ತ ಆಗುತ್ತೆ. ಅವನಿಗೆ ಒಂದು ಆಲ್ಟರ್ನೇಟ್ ಸ್ವರ್ಗವನ್ನ ಸೃಷ್ಟಿ ಮಾಡುವಂತ ಶಕ್ತಿ ಇತ್ತು, ಧೈರ್ಯ ಇತ್ತು, ಅಡಾಸಿಟಿ ಇತ್ತು ಅನ್ನೋದು ನಮಗ್ ಗೊತ್ತಾಗತ್ತೆ. ಆದ್ರೆ ಇನ್ನೊಂದು, ಯಾಕೆ ಈ ರೀತಿಯಾದಂತ ವ್ಯರ್ಥವಾದ ಪ್ರಯತ್ನಗಳನ್ನ ವಿಶ್ವಾಮಿತ್ರ ಮಾಡ್ಬಿಡ್ತಾನೆ, ತನ್ನ ತಪೋಶಕ್ತಿನೆಲ್ಲ ಕಳ್ಕೊಂಡ್ಬಿಡ್ತಾನೆ ಇದನ್ನೆಲ್ಲ ಮಾಡಿ. ಪಾಪ ಅದಕ್ಕೂ ಅವನಿಗೆ ತುಂಬಾ ಬೇಜಾರಾಗುತ್ತೆ. ತನ್ನ ತಪಶಕ್ತಿ ಎಲ್ಲ ಹೊರಟೋಗ್ಬಿಡುತ್ತೆ, ಇದ್ರಲ್ಲಿ ವಿನಿಯೋಗ ಆಗೋಗ್ತದೆ. ಅದನ್ನ ಮತ್ತೆ ತಪಸ್ ಮಾಡ್ಲಿಕ್ಕೆ ಅವನು ಹೋಗ್ತಾರೆ. ಮುಂದಿನ ಸಂಚಿಕೆಗಳಲ್ಲಿ ಅಲ್ಲಿ ಮತ್ತೆ ಏನು ಆ ಮಹಾತ್ಮನಾದ ವಿಶ್ವಾಮಿತ್ರನಿಗೆ ಯಾವ ರೀತಿಯಾದಂತ ಅಡ್ಡಿ ಆತಂಕಗಳು ಬಂತು, ಅವನ ಬ್ರಹ್ಮ ಋಷಿ ಆಗುವಂತ ಒಂದು ಅವಂದು ಕೂಡ ಮಹಾಭಿಲಾಷೆ ಅದು ಈಡೇರ್ತಾ ಇಲ್ವಾ ಅಂತ ಮುಂದಿನ ಸಂಚಿಕೆಗಳಲ್ಲಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ. ನಮಸ್ಕಾರ. ಶ್ರೀನಿವಾಸ, ನಂದು ಒಂದು ಕ್ವಶನ್ ಬಿಫೋರ್ ಐ ಫರ್ಗೆಟ್. ಈಗ ಅರುಂಧತಿ ವಸಿಷ್ಠ ಅಂತ ಹೇಳುದು ನಮಗೆ ಕಾಣಿಸುತ್ತೆ, ಮದುವೆ ಆದ ನಂತರ ಅದನ್ನ ತೋರಿಸ್ತಾರೆ. ಹೌದು, ಅದು ಇಟ್ ಈಸ್ ಅಂದ್ರೆ ಒಂದ್ ಕಡೆಯಿಂದ ತಿರುಗತ್ತೆ, ಇದು ಉಲ್ಟಾಗ ಅಂದ್ರೆ ಗಂಡ ಹೆಂಡತಿಯರು ಆತರ ಯಾವಾಗ್ಲೂನು ಹತ್ರನೇ ಇರ್ತಾರೆ ಅಂತ ಹೇಳುದು ಒಂದಿರುತ್ತೆ. ಈ ತ್ರಿಶಂಕುದಲ್ಲಿ ಏನಾದ್ರೂ, ಈ ನಕ್ಷತ್ರ ಪುಂಜದಲ್ಲಿ ಏನಾದ್ರೂ ನಮ್ಮ ಆಧುನಿಕ ಯುಗದಲ್ಲಿ ಏನಾದ್ರೂ ಹೆಸರಿಟ್ಟು ಏನಾದ್ರೂ ಒಂದ್ ಆ ತರದಲ್ಲಿ ಸ್ಟಾರ್ ಅನ್ನೋದ್ರ ಇದೆಯಾ? ಇಲ್ಲ ಸರ್, ನಾನು ಅದಕ್ಕೆ ನಿಮ್ಗ್ ಬಂದಂತ ಪ್ರಶ್ನೆನೂ ನನ್ಗೂ ಬಂದಿತ್ತು ಆಯ್ತಾ. ನನ್ಗೆ ಅವ್ರೇನ್ ಹೇಳ್ಬಿಡ್ತಾರೆ ಈ ರಾಮಾಯಣದಲ್ಲಿ ಅಂತ, ಅವ್ರೇನ್ ಹೇಳ್ತಾರೆ, ಅನಾದಿಯಾದ ವೈಶ್ವಾಯನ ಜ್ಯೋತಿಷ್ ಚಕ್ರದ ಬಾಹ್ಯಾವರಣ ಅಂದ್ರೆ ಅದು ನಮ್ಮ ಸೌತ್ ಅಲ್ಲೂ ಕೂಡ ಕಾಣಿಸಲ್ಲ. ನಮ್ಮ ಏನು ನಕ್ಷತ್ರ ಮಂಡಲ, ಈ ಜ್ಯೋತಿಷ್ ಚಕ್ರ ಅಂತ ನಾವೇನು ಕರಿತೀವಿ, ಅದರ ಆಚೆಗೆ ನಿಮ್ದು ಶಾಶ್ವತವಾಗಿರುತ್ತೆ ತ್ರಿಶಂಕು ಸ್ವರ್ಗ ಅಂತ ಹೇಳ್ಬಿಡ್ತಾರೆ. ಮೋಸ್ಟ್ಲಿ ಗೊತ್ತಿಲ್ಲ, ನಮ್ಮ ಮಿಲ್ಕಿ ವೇ ಆದ್ಮೇಲೆ ಬರುತ್ತ. ರಿಸರ್ಚ್ ಮಾಡಿದ ಕಾರಣ ಏನಾದ್ರೂ ಗೊತ್ತಿದೆ ಕೇಳಿದೆ. ಇಲ್ಲ ಸರ್, ನಾನು ಹುಡುಕ್ತಾ ಇದ್ದೀನಿ, ಅದಕ್ಕೆ ಕೇಳ್ತಾ ಇದ್ದೀನಿ. ಅದು ಬರೀ ಕಾಲ್ಪನಿಕವಾಗಿ ಬಂತ ಅಥವಾ ಇವ್ರದ್ದು ಕೂಡ ದೇವುಡು ಅವ್ರದ್ದು ಕೂಡ ಓದಿದೆ, ಏನು ಅವರು ಸೃಷ್ಟಿ ಮಾಡಿದ್ದಕ್ಕೆ ಏನಾದ್ರು ಹೇಳ್ತಾರ ಅಂತ. ಆದ್ರೆ ದೇವುಡು ಅವರು ಅದಕ್ಕೆ ಅಷ್ಟೊಂದು ಮಹತ್ವನೇ ಕೊಟ್ಟಿಲ್ಲ. ಅವರು ಬೇರೆ ಕಡೆನೆ ತಗೊಂಡೋಗ್ಬಿಡ್ತಾರೆ. ಒಂದು ಮಿಸ್ಟೇಕ್ ಅವನು ಇದು ಅವ್ರು ಏನ್ ಹೇಳಕ್ ಇಷ್ಟಪಡ್ತಾರೆ ಅಂದ್ರೆ, ಅವನು ಯಾಕೆ ಅವನು ಅಪ್ರಾಪ್ತ ಆಗಿದ್ದ, ಅಲ್ಲಿ ಅವನಿಗೆ ಸ್ವರ್ಗದ ಪ್ರಾಪ್ತಿ ಇರ್ತಾ ಇರ್ಲಿಲ್ಲ, ಅಲ್ಲಿ ವಿಶ್ವಾಮಿತ್ರ ಮಾಡಿದ ಮಿಸ್ಟೇಕ್ಸ್ ಏನು ಅಂತ ಅದ್ರ ಬಗ್ಗೆ ಅವರು ತಗೊಂಡ್ ಹೋಗ್ತಾರೆ ಹೊರತು ಈ ಸ್ವರ್ಗದ ಬಗ್ಗೆ ಅಷ್ಟೊಂದಿಲ್ಲ. ನಮ್ಮಲ್ಲಿ ಇನ್ನೊಂದು ಕಲ್ಪನೆ ಇದೆ, ವಿಶ್ವಾಮಿತ್ರ ಸೃಷ್ಟಿ ಅಂತ. ಅಂದ್ರೆ ಎಷ್ಟು, ಫಾರ್ ಎಕ್ಸಾಂಪಲ್ ಕ್ಯಾರೆಟ್ ಇರ್ಬೋದು, ಬೀನ್ಸ್ ಇರ್ಬೋದು, ಮೆಣಸಿನ್ಕಾಯಿ ಇರ್ಬೋದು, ಅವೆಲ್ಲ ವಿಶ್ವಾಮಿತ್ರ ಸೃಷ್ಟಿ ಅಂತ. ಆದ್ರೆ ವಿಶ್ವಾಮಿತ್ರ ಸೃಷ್ಟಿ ಆಗಿರೋವೆಲ್ಲ ತುಂಬಾ ರುಚಿಕಾರಿಯಾಗಿರ್ತಕ್ಕಂಥದ್ದು. ನನಗೆ ಅನ್ಸಿದ್ದು ಏನಪ್ಪಾ ಅಂದ್ರೆ, ವಿಶ್ವಾಮಿತ್ರ ಒಬ್ಬ ಪುರುಷ ಪ್ರಯತ್ನಕ್ಕೆ ದೊಡ್ಡ ನಿದರ್ಶನವಾಗಿ ನಿಲ್ತಾ ಇರ್ತಕ್ಕಂಥ ಸೆಲ್ಫ್ ಮೇಡ್ ಮ್ಯಾನ್ ಅಂತ ನನಗೆ